ವಿಡಿಯೋ ನೋಡ್ತಿದ್ದ ಎಲ್ರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ಮೈ ಚಾನೆಲ್. ಏನ್ ಗುರು ಎಲ್ಲ ಖಾಲಿ ಗೂಡ್ ತೋರ್ಸ್ತಾ ಇದೀರಲ್ಲ ಅಂತ ಅನ್ಕೊಂತ ಇದೀರಾ? ವಿಷಯ ಕೇಳಿದ್ರೆ ಆಕ್ಚುಲಿ ಎಲ್ಲರಿಗೂ ಬೇಜಾರಾಗುತ್ತೆ. ಏನಂತಂದ್ರೆ ಅಕ್ಕಿಗಳಿಗೆಲ್ಲ ಕಾಯಿಲೆ ಸತ್ತೋಗ್ತಾ ಇದಾವೆ. ಈ ತರ ವಿಷಯನ ನಮ್ಮ ಹುಡುಗರಿಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ರೆ ನಿಜ ನಂಬ್ತಾ ಇಲ್ಲ. ಏನಕ್ಕೆ ಅಂದ್ರೆ ಸುಮಾರು 145 148 ಅಕ್ಕಿ ಇದ್ದಿದ್ದು ಅಟ್ ಎ ಟೈಮ್ 15 ಅಕ್ಕಿ 16 ಅಕ್ಕಿ 17 ಅಕ್ಕಿ ಇದಾವೆ ಅಂದ್ರೆ ಯಾರು ನಂಬ್ತಾ ಇಲ್ಲ. 15 ದಿನದಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟೆ. 15 ಡೇಸ್ 15 ದಿನ ಆಯ್ತು ಈ ತರ ಎಲ್ಲ ಕಾಯಿಲೆ ಆಗಿ. ಎಷ್ಟು ಉಳ್ಸ್ಕೊಂಡು ಟ್ರೈ ಮಾಡ್ತಿದೀನಿ, ಬಟ್ ಆದ್ರೂ ಆಗ್ತಾ ಇಲ್ಲ. ಎಲ್ಲ ಖಾಲಿ ಗೂಡು. ದಾವಡಿಗೆ ಬರಕ್ಕೆ ಬೇಜಾರಾಗ್ಬಿಟ್ಟೈತೆ, ಯಾಕಂದ್ರೆ ಎಲ್ಲ ಬರೀ ಖಾಲಿ 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 ನೋಡ್ತೈತೆ. ಇನ್ ಇವೆಲ್ಲ ಹೋಮ್ ವರ್ಕ್ಗಳು ಬಂದ್ಬಿಟ್ಟು ಗಟ್ಟಿ ಜೀವ. ಆಕ್ಚುಲಿ ಇವಕ್ಕೂ ಕೂಡ ಬಂದ್ಬಿಟ್ಟವೆ. ಈ ಸ್ವಲ್ಪ ಬಂದು ತುಂಬಾ ದಿನ ಆಯ್ತು, ಬಟ್ ಟ್ರೈ ಮಾಡ್ತಾ ಇದೀನಿ. ಸೊ ಡೇ ಬೈ ಡೇ ಪರವಾಗಿಲ್ಲ. ಈ ಹೋಮ್ ವರ್ಕ್ ಮಾತ್ರ ವೈಟ್ ಮೋಷನ್ ಹೋಗಿಲ್ಲ, ಬಟ್ ಅದೇ ವೀಕ್ನೆಸ್ ಎಲ್ಲ ಇದೆ. ಇನ್ನು ಇದ್ರಲ್ಲಿರೋ ಅಕ್ಕಿಗಳು ಅಷ್ಟೇ ಸ್ವಲ್ಪ ಸ್ವಲ್ಪ ಇದೆ, ಕಂಪ್ಲೀಟ್ ಆಗಿ ಬಂದಿಲ್ಲ. ಇನ್ನು ಓವರ್ ಆಗಿ ಏನಾದ್ರು ಬಂತು ಅಂದ್ರೆ ಅಕ್ಕಿ ಆಚೆ ಹಾಕ್ಬಿಡ್ತೀನಿ. ಯಾಕಂದ್ರೆ ಆಚೆಗಡೆ ಎಷ್ಟೊಂದು ಅಕ್ಕಿ ಹಾಕೋಣ, ಏನಂತೀಯ, ಒಂದು 80 ಅಕ್ಕಿ 70 ಅಕ್ಕಿ ಆಗಿದಾವೆ. ಅಷ್ಟು ಅಕ್ಕಿನೂ ಆಚೆ ಆಗಿ ಎಲ್ಲಿ ಇಕ್ಕೋಣ? ಗೂಡುಗಳೇ ಇಲ್ಲ ಆಚೆಗಡೆ ಇಕ್ಕೊಳ್ಳೋಕೆ. ಇಲ್ಲ ಅಂದ್ರೆ ಸ್ವಲ್ಪ ಗೂಡುಗಳಿದಾವೆ, ಇಕ್ಕೊಬಹುದು. ಹಂಗೂ ಸುಮಾರು ಅಕ್ಕಿಗಳು ಆಚೆ ಬಿಟ್ಬಿಡ್ತೀನಿ ಫ್ರೀಯಾಗಿ, ಏನಾದ್ರು ಚೇಂಜಸ್ ಕಾಣ್ಬೋದೇನೋ ಅಂತ ಅಂದ್ಬಿಟ್ಟು. ಯಾವ ರೀತಿ ಅಕ್ಕಿಗಳಿಗೆ ಕಾಯಿಲೆ ಆಗಿದಾವೆ ಅಂತ ಸೀರಿಯಸ್ಲಿ ಹೇಳಕ್ ಆಗ್ತಿಲ್ಲ. ಏನಂತಂದ್ರೆ ಅಕ್ಕಿಗಳಿಗೆಲ್ಲ ವೈಟ್ ಮೋಷನ್ ಆಗಿ ವಿತಿನ್ 24 ಅವರ್ಸ್. ವೈಟ್ ಮೋಷನ್ ಯಾವ ತರ ಅಂತಂದ್ರೆ ಇನ್ನೊಂದು ಗೂಡಲ್ಲಿ ತೋರಿಸ್ತೀನಿ. ವೈಟ್ ಮೋಷನ್ ಯಾವ ತರ ಆಗ್ತೈತೆ ಅಂದ್ರೆ ಈ ತರ ವೈಟ್ ಮೋಷನ್ ಆಗಿ ವಿತಿನ್ 24 ಅವರ್ಸ್ ಅಲ್ಲಿ ಅಕ್ಕಿಗಳು ಸದೋಗ್ತಾ ಇದಾವೆ. ಹೆಂಗೆ ಅಂತ ಉಳಿಸ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ, ಆ ರೀತಿ ಆಗೋಗ್ಬಿಟ್ಟಿದೆ. ಇದೇ ತರ ಅಕ್ಕಿಗಳು ಸುಮಾರು ದಾವಡಿಯಲ್ಲಿ ಆಗಿರೋಂಥವ್ರಿಗೆಲ್ಲ ಕಾಲ್ ಮಾಡಿ ವಿಚಾರಿಸಿ ಕೇಳಿದ್ಮೇಲೆ ಅವ್ರು ಹೇಳಿದ ಇಂಗ್ಲಿಷ್ ಮೆಡಿಸಿನ್ಗಳು ತುಂಬಾ ಯೂಸ್ ಮಾಡಿದೀನಿ, ಬಟ್ ಏನೂ ವರ್ಕ್ ಆಗಿಲ್ಲ. ಇನ್ನೂ ಸದೋಗ್ತಾನೇ ಇದಾವೆ ಸೇಮ್ ಅದೇ ತರ. ಸೋಯಸನ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರು ಕೊಟ್ಟಿದ್ದ ಮೆಡಿಸಿನ್ ಎಲ್ಲ ಸೀರಿಯಸ್ ತುಂಬಾ ವರ್ಕ್ ಆಯ್ತು. ಮತ್ತೆ ಅದಾದ್ಮೇಲೆ ಶ್ರೀರಾಮ್ಪುರ ಚಂದ್ರಣ್ಣ ಅವ್ರನ್ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿದೆ. ಅಣ್ಣ ಈ ಥರದ್ದು ಏನಾರು ಒಂದು ಸೊಲ್ಯೂಷನ್ ಕೊಡೋಣ ಅಂತಂದಾಗ ಅವ್ರು ಹೇಳಿದ್ರು, ಒಂದು 2 ಮೆಡಿಸಿನ್ ಹೇಳಿದ್ರು. ಅದರಿಂದ ತುಂಬಾ ಯೂಸ್ ಆಯ್ತು. ಅದು ಅಷ್ಟೇ 4 to 5 ಡೇಸ್ ಅಷ್ಟೇ. ಆಕ್ಚುಲಿ ಅವ್ರು ಕೊಟ್ಟಿದ್ದ ಮೆಡಿಸಿನ್ 4 ಅಕ್ಕಿ ಉಳ್ಕೊಂಡ್ವು, ಬಟ್ ಅದು ಫೈನಲ್ ಸ್ಟೇಜಲ್ಲಿ ಇದೆ. ಅದು 2 ವಾರದಿಂದ ಆ ಮೆಡಿಸಿನ್ ಮೇಲೆ ನಿಂತೈತೆ. ಆ ಮೆಡಿಸಿನ್ ಹಾಕೊಂಡು ನಿಂತ್ಬಿಟ್ರೆ ಫುಲ್ ವೀಕ್ ಆಗೋಗ್ಬಿಡುತ್ತೆ. ಇನ್ನು ಎಲ್ಲ ಅಕ್ಕಿಗೂ ಯಾವ ಅಕ್ಕಿಗೂ ತಡಿತಾನೆ ಇಲ್ಲ ಆ ಮೆಡಿಸನ್. ಏನ್ ಮಾಡಿದ್ರು ಗೊತ್ತಾಗ್ತಿಲ್ಲ, ಎಲ್ಲ ಸಲೋಗ್ತಾ ಒಂದ್ ಕಡೆಯಿಂದ. ಏನ್ ಮೆಡಿಸಿನ್ ಹಾಕಿದ್ರು ಉಳಿತಾನೆ ಇಲ್ಲ. ಈ ಅಕ್ಕಿಗಳು ನಾಳೆ ನಾಡ್ದು 4 ಅಕ್ಕಿ ಉಳಿದಿದ್ದು ಅಂತಂದೆ, ಅದು ನೆನ್ನೆ ಮೊನ್ನೆ ಎಲ್ಲ ಸತ್ತೋದು ಒಂದೊಂದು. ಇನ್ನು 2 ಅಕ್ಕಿ ಉಳಿದವೆ, 2 ವಾರದಿಂದ ಉಳಿಸ್ಕೊಂಬಂದಿದ್ದೆ. ಏನ್ ಕಾಯಿಲೆ ಗುರು, ವೈಟ್ ಮೋಷನ್ ವಿತಿನ್ 24 ಅವರ್ಸ್ ಸತ್ತೋಗ್ತೈತೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. 145 148 ಅಕ್ಕಿನಲ್ಲಿ 18 ಅಕ್ಕಿ 17 ಅಕ್ಕಿ ಇದಾವೆ ಅಂದ್ರೆ ನಂಬಕ್ ಭಾರಿ ಕಷ್ಟ. ನಾವ್ ಅಮ್ಮಂಗೆ ಹೇಳಿದ ಫುಲ್ ಶಾಕು, ಏನೋ ಎಲ್ಲ ಹಿಂಗ್ ಸತ್ತೋಗ್ತಾವೆ ಅಂತ. ನಾನ್ 4 ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದಂತ ಲೈನ್ಗಳು ದೊಡ್ಡ ಅಕ್ಕಿಗಳು ಎಲ್ಲ ಸತ್ತೋಗ್ಬಿಟ್ಟಿದ್ದವು. ಸಿಕ್ಕಾಪಟ್ಟೆ ಬೇಜಾರು. ಇನ್ನು ಟೂರ್ನಿಮೆಂಟ್ಗೆ ಆಡಿರೋಂಥ ಅಕ್ಕಿಗಳು ನಮ್ಮ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಏನಕ್ಕೆ ಅಂದ್ರೆ ಅದನ್ನ ಡೈಲಿ ಆಡ್ಸೋದಾಗಿರ್ಬೋದು, ಇಳಿಸೋದಾಗಿರ್ಬೋದು, ಆರೈಕೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ಡೈಲಿ ಅವ್ರ ಜೊತೆ ಇರೋದ್ರಿಂದ ತುಂಬಾ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಆ ಅಕ್ಕಿಗಳು ಕೂಡ ನನ್ನ ಕೈ ಮೇಲೆ ಜೀವ ಬಿಟ್ಟಿದ್ದಾವೆ. ಅದು ತುಂಬಾ ನೆನ್ಸ್ಕೊಂಡ್ರೆ ಬೇಜಾರು. ಈ ತರ ಯಾವ ದಾವಡಿಗೂ ಆಗೋದು ಬೇಡ. ಇನ್ ಕೇಸ್ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಈ ವಿಡಿಯೋ ನೋಡ್ರಿ, ಸ್ವಲ್ಪ ಬೇಗ ಹೋಗಿ ಕ್ಯೂರ್ ಮಾಡ್ಕೊಳ್ರಿ. ಇದೇ ತರ ಫುಲ್ ಖಾಲಿ 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 ಆಗೋಗ್ಬಿಡುತ್ತೆ ಎಲ್ಲ ಅಕ್ಕಿಗಳು ನೆಗ್ಲೆಕ್ಟ್ ಮಾಡಿದ್ರೆ. ಒಂದ್ ಅಕ್ಕಿಗೆ 2 ಅಕ್ಕಿಗೆ ಆಗಿದ್ದು ನಂದು. ಆ 2 ಅಕ್ಕಿಯಿಂದ ಫಸ್ಟ್ ಈ ಗೂಡ್ಗಾಯ್ತು. ಈ ಗೂಡಲ್ಲಿ ಇದ್ದಿದ್ದು ಅಟ್ ಎ ಟೈಮ್ 30 ಅಕ್ಕಿ ಫುಲ್ ಆಗೋಯ್ತು. ಅದಾದ್ಮೇಲೆ ಈ ಗೂಡಿ ಬಂತು. ಈ ಗೂಡಲ್ಲೂ ಅಷ್ಟೇ ಎಲ್ಲ ಒಂದೇ ನೈಟಲ್ಲಿ ಈ ಗೂಡು, ಇನ್ನೊಂದು ನೈಟ್ ಆ ಗೂಡು, ಇನ್ನೊಂದು ನೈಟ್ ಈ ಗೂಡು. ಅದಾದ್ಮೇಲೆ ಒಂದ್ ದಿನದಲ್ಲಿ ಈ ಜಾಗದಲ್ಲಿರೋ ಎಲ್ಲ ದೊಡ್ಡ ಅಕ್ಕಿ ಹಿಂದೆಗಡೆ ಇರೋ ಗೂಡು ಎಲ್ಲ 12 ಕಾನೆ. ಈ 12 ಕಾನೆದಲ್ಲಿ ಇದ್ದಿದ್ದೆ ನಮ್ಮ ಮೇನ್ ಅಕ್ಕಿಗಳು, ಸೀಲ್ಗಾಡಿರೋ ಅಕ್ಕಿಗಳು. ಪ್ಲಸ್ ಆಮೇಲೆ ಆಡಿ ಹೆಚ್ಚು 6 ಗಂಟೆ 5:15 ಗಂಟೆ ಆಡಿ ಏಟೆ ಸಿಕ್ಕಂದ ಅಕ್ಕಿಗಳು ಈ ವರ್ಷಕ್ಕೆ ಬಿಡಕ್ಕೆ ಅಂತ ಎಲ್ಲ ಸಬ್ಬಿ ಅಕ್ಕಿ ಎಲ್ಲ ಹೊರಟೋಗ್ಬಿಟ್ಟವೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇನ್ನೂ ಹೋಗ್ತಾನೆ ಇದಾವೆ, ಈ ಡೇ ಬೈ ಡೇ ಹೋಗ್ತಾ ಇದೆ. ಈಗ ಸ್ವಲ್ಪ ಅಕ್ಕಿಗಳೆಲ್ಲ ಕಮ್ಮಿ ಆಗ್ಬಿಟ್ಟವೆ, ಹಂಗಾಗಿ 3-4 ಅಕ್ಕಿ ಸದೋಗ್ತಾವೆ. ಹೆಂಗ್ ಉಳಿಸ್ಕೊಳ್ಳೋ ಗೊತ್ತಾಗ್ತಿಲ್ಲ. ಈಗ ಒಂದ 1/4 ಗಂಟೆ ಆಯ್ತು ಆಕ್ಚುಲಿ ನಾನು ಮೇವ್ ಹಾಕಿ. 1/4 ಗಂಟೆಲಿ ಇನ್ನೊಂದು ಅಕ್ಕಿ ಕೂಡ ಸದೋಗ್ಬಿಟ್ಟೈತೆ ಅನ್ಸುತ್ತೆ. ಇದು ಫೈನಲ್ ಇತ್ತು ನಾ ಮೇವ್ ಹಾಕ್ಬೇಕಾದ್ರೆ. ಇದು ಕೂಡ ಸದೋಯ್ತು. ಹಿಂಗೆ ಗುರು, ಡೈಲಿ ಎಷ್ಟು ಅಂತ ಅಕ್ಕಿಗಳನ್ನ ಆಚೆ ಹಾಕೋದು, ಡೈಲಿ ಸದೋಗ್ತಾ ಇದಾವೆ. ಏನು ಮಾಡೋದು ಏನು ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಇಷ್ಟೇ, ಹಿಂಗ್ ಸದೋಗ್ತವೆ, ತಗೊಂಡೋಗ್ಬೇಕು, ಕೆಳಗಡೆ ಮಣ್ಣು ಮಾಡಬೇಕು. ಇದ್ದೇ ಆಗೋಗ್ಬಿಡೈತೆ ಗುರು ಡೈಲಿ. ಇದನ್ನ ನೋಡಿ ನೋಡಿನೇ ಸಿಕ್ಕಾಪಟ್ಟೆ ಬೇಜಾರಾಗಿ ದಾವಡಿಗೆ ಬರೋಕ್ಕೆ ಬೇಜಾರಾಗೋಗ್ಬಿಟ್ಟೈತೆ. ಈ ಅಕ್ಕಿಗಳು ಉಳ್ಕೊಳಕ್ಕಾದ್ರು ಬರ್ಬೇಕಲ್ಲ ಅಂದ್ಬಿಟ್ಟು ಬರ್ತಾ ಇದ್ದೀನಿ.
ಎಷ್ಟು ಅಕ್ಕಿ ಸತ್ತೋಗ್ತವೆ ಅಂದ್ರೆ ಲೆಕ್ಕಕ್ಕೆ ಇಲ್ದಂಗೆ ಸತ್ತೋಗ್ತವೆ. ಇನ್ನು ಫೈನಲ್ ಸ್ಟೇಜಲ್ಲಿ ಹೆಂಗಿರ್ತವೆ ಅಂತ ಅಕ್ಕಿಗಳು ಬೇಕಾದ್ರೆ ತೋರಿಸಿ ನೋಡ್ರಿ. ಇದು ಫೈನಲ್ ಸ್ಟೇಜ್ ಈ ಅಕ್ಕಿಗಳಿಗೆಲ್ಲ. ಈ ಸಿಂಗಲ್ ಆಚೆ ಕಡೆ ಗೂಡಲ್ಲಿ ಹಾಕಿ ಬಿಟ್ಟಿರ್ತೀನಿ ನಾನು. ಈ ಅಕ್ಕಿ ಫೈನಲ್ ಸ್ಟೇಜು. ಅಗೇನ್ ಮತ್ತೆ ಇವೆರಡು ಅಕ್ಕಿನ ನಾನು ಹೇಳಿದ್ದು ಚೆನ್ನಣ್ಣ ಕೊಡಿ ಮೆಡಿಸಿನ್ ಉಳಿಸ್ಕೊಂಡೆ 2 ವಾರದಿಂದ ಐತೆ. ಬಟ್ ಅವ್ರು ಹಾಕಿದ ಮೆಡಿಸಿನ್ ಒಂದಿನ ಮಿಸ್ ಮಾಡಿ ಫುಲ್ ವೀಕ್ ಆಗುತ್ತೆ. ಮತ್ತೆ ಹಾಕೋರೆ ಈ ಥರ ಆಗ್ತೈತೆ. ಉಳಿಸ್ಕೊಳಕ್ಕೆ ಇವೆರಡು ಅಕ್ಕಿ ಟ್ರೈ ಮಾಡ್ತಾ ಇದೀನಿ, ಆಗ್ತಾಯಿಲ್ಲ. ಈ ಅಕ್ಕಿ ಬಂದು ಗುಲ್ದಾರು. ಇದು ಆ್ಯಕ್ಚುಲಿ 6 ಗಂಟೆ 5 ಗಂಟೆ ಆಡಿಸಿ ಹೋದ ವರ್ಷ ಎತ್ತಿಕ್ಕಿದ ಪಟ. ಈ ವರ್ಷ ಆಡ್ಸೋಕ್ಕಿಂತ ಎತ್ತಿಕ್ಕಿದ ಅಕ್ಕಿ. ಈ ಅಕ್ಕಿಗಳ ಮೇಲೆ ಹೋಪ್ ಇದ್ದು ಸುಮಾರು ಟೂರ್ನಮೆಂಟ್ ಕಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಅಕ್ಕಿ ಅಷ್ಟೇ. ಇದು ಫೈನಲ್ ಸ್ಟೇಜಲ್ಲಿ ಐತೆ. ಏನು ಮಾಡಿ ಉಳಿಸ್ಕೊಳಕ್ಕೆ ಆಗ್ತಾನೆ ಇಲ್ಲ. ಫೈನಲ್ ಸ್ಟೇಜಲ್ಲಿ ಡೋಸೇಜು ಜಾಸ್ತಿ ಕೊಡೋಕ್ಕಾಗಲ್ಲ. ಕೊಟ್ಟರೆ ಇನ್ನೂ ಇರುವಾರಿ ಒಂದು 1 ಅವರ್ ಸತ್ತೋಗ್ಬಿಡುತ್ತೆ ಡೋಸೇಜ್ ಜಾಸ್ತಿ ಆದರೆ. ಈ ಥರ ಆಗೋಗ್ಬಿಟ್ಟೈತೆ ಅಕ್ಕಿಗಳು ಉಳಿಸ್ಕೊಳ್ಳೋದು. ಡೈಲಿ ಇದೇ ಥರ ಬೆಳಗ್ಗೆ ಸಾಯಂಕಾಲ ಸತ್ತೋಗ್ತಾನೆ ಇದ್ದಾವೆ. ಸುಮಾರು ಜನಕ್ಕೆ ಏನು ಹೇಳೋದಂದ್ರೆ ಉಳಿಸ್ಕೊಳ್ರಿ. ಒಳಗಡೆ ಇಟ್ಕೊಂಡೆಲ್ಲ ಕ್ಯೂರ್ ಮಾಡೋಕ್ಕಾಗಲ್ಲ. ಅಕ್ಕಿಗಳೆಲ್ಲ ಆಚೆ ಹಾಕಬೇಕು. ಆಗಿರೋದೆಲ್ಲ 1 ಅಕ್ಕಿನ 2 ಅಕ್ಕಿನ ಗುರು 40 ಅಕ್ಕಿ 60 ಅಕ್ಕಿ ಆದರೆ ಎಷ್ಟು ಅಂತ ಹಾಕೋಣ ಆಚೆಗಡೆ. ಹಂಗೂ ಆಚೆಗಡೆ ಸುಮಾರು ಅಕ್ಕಿಗಳನ್ನ ಹಾಕಿದ್ದೀನಿ. ಯಾವ ರೀತಿ ಅಂದರೆ ಫುಲ್ ಫ್ರೀಯಾಗಿ ಬಿಟ್ಟಿದ್ದೀನಿ. ಏನಾದ್ರು ಒಂದು ಚೇಂಜಸ್ ಕಾಣ್ಬೋದೇನೋ ಈ ಥರ ಮಾಡೋದ್ರಿಂದ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಬಟ್ ಇಲ್ಲೊಂದ ಬಿಟ್ಟಿದ್ದು 38 ಅಕ್ಕಿ. ಇವಾಗ ಆಗಿರೋದು ಇಷ್ಟೇ ಅಕ್ಕಿ. ಡೈಲಿ ಇಲ್ಲೇ ಆ ಟ್ಯಾಂಕ್ ಹತ್ರ ಒಂದು, ಇಲ್ಲೊಂದು, ಈ ಸೋಲಾರ್ ಕೆಳಗಡೆ ಒಂದು, ಡೈಲಿ ಸತ್ತೋಗ್ತವೆ. ಅದ್ರಲ್ಲಿ ಈಗ ನೋಡ್ತಾ ಇರೋಂಗೆ 3 ಅಕ್ಕಿ ಫುಲ್ಲು ಊಟ ತಿಂತಿಲ್ಲ. ಇವಾಗ ತಗೊಂಡೋಗಿ ಕೆಳಗಡೆ ಹಾಕೊಂಡು ಊಟ ತಿನ್ನಿಸ್ಬೇಕು. ಇದೇ ಥರ ಫ್ರೀಯಾಗಿ ಬಿಟ್ಟಿದ್ದೀನಿ. ಏನಾರು ಒಂದು ಚೇಂಜಸ್ ಕಂಡ್ರೆ ಸ್ವಲ್ಪ ಇದಾಗಲಿ, ಉಳ್ಕೊಳ್ಳಿ. ಒಳಗಡೆ ಅಂತೂ ಉಳ್ಕೊಂತಿಲ್ಲ. ಡೈಲಿ ಸತ್ತೋಗ್ತಾನೆ ಇವೆ. ಚೆನ್ನಾಗಿರಂಗೆ ಸತ್ತೋಗ್ತಾ ಇದ್ದಾವೆ. ಆ್ಯಕ್ಟಿವ್ ಆಗಿರೋವೇ ಸತ್ತೋಗ್ತಾ ಇದ್ದಾವೆ. ಆಮ್ಯಾಕೆ ಇನ್ನು ಕೆಲವು ಅಕ್ಕಿಗಳು ಫುಲ್ ವೀಕಾಗಿ ಸತ್ತೋಗ್ತಾ ಇದ್ದಾವೆ. ಏನು ಟೈಮು ಅಂತ ಗೊತ್ತಿಲ್ಲ ಗುರು. ನೋಡ್ರಿ 4 ವರ್ಷದಿಂದ ಅಲ್ಲಾಡ್ದೇ ಇರೋಂಥ ಛತ್ರಿ ಇವತ್ತು ಫುಲ್ ಬಿದ್ದು ಚಿತಾಲ್ ಪತಾಲ್ ಆಗೋಗ್ಬಿಡುತ್ತೆ ಛತ್ರಿ. ಏನು ಟೈಮ್ ಗುರು. ಅಕ್ಕಿಗಳು ಒಂದು ಕಡೆ ಸಾಯ್ತಾ ಇದ್ರೆ ಈ ಛತ್ರಿ ಬೇರೆ ಒಂದೇ ಸತಿ ಬಿದ್ದು ಎಲ್ಲ ಕಂಪ್ಲೀಟ್ ಮುರಿದೋಗ್ಬಿಟ್ಟೈತೆ. ಇದು ತುಂಬ ವೆಯ್ಟ್ ಇದೆ. ಏನಂದ್ರೆ ಒಂದು 30 ಅಂದಾಜು ಮೇಲೆ ಹೇಳ್ಬೇಕಂದ್ರೆ 35 kg ಮೇಲೆ ಐತೆ ಇದು. ಆ್ಯಕ್ಚುಲಿ ಇದು 35 kg ಮೇಲೆ ಐತೆ. ಎಲ್ಲ ಗುರು ಎಲ್ಲ ಹೋಗ್ತಾ ಇವೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಸೊ ಎಲ್ಲರಿಗೂ ನಾನು ಹೇಳೋದಂದ್ರೆ ಸ್ವಲ್ಪ ಅದರಲ್ಲಿ ಇದ್ದಾಗಲೇ ಕ್ಯೂರ್ ಮಾಡ್ಕೊಂಬಿಡ್ರಿ. ಜಾಸ್ತಿ ಆದಮೇಲೆ ಕ್ಯೂರ್ ಮಾಡ್ಕೊಳಕ್ಕೆ ಹೋದ್ರೆ ಸೀರಿಯಸ್ಲಿ ತುಂಬಾ ಕಷ್ಟ ಆಗುತ್ತೆ. ನಂತರ ಸಫರ್ ಪಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಸುಮಾರು ಜನ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದೀರಾ, ಅಣ್ಣ ನಮ್ಗೆ ಅಕ್ಕಿಗಳು ಬೇಕು. ಈಗಲೂ ಕೇಳ್ತಾರೆ. ಸುಮಾರು ಜನಕ್ಕೆ ನಾನು ಮೆಸೇಜ್ ಮಾಡೋಕ್ಕಾಗಿಲ್ಲ. ಹತ್ತತ್ರ ಒಂದು 70-80 ಮೆಸೇಜ್ಗಳು ಇನ್ನೂ ರಿಪ್ಲೈ ಕೊಟ್ಟಿಲ್ಲ ನಾನು. ಹೇಳಿದ್ರೆ ಸುಮಾರು ಜನ ನಂಬಲ್ಲ. 70-80 ಅಂದರೆ ಅವರೆಲ್ಲರಿಗೂ ಹಾಕಿರೋ ಮೆಸೇಜ್ಗಳು ಅಕ್ಕಿಗಳು ಬೇಕು, ಅಕ್ಕಿ ವೀಡಿಯೋ ಕಳಿಸಿ ಅಂದರೆ ಕಳಿಸಿಲ್ಲ. ನಾನು ಅಪ್ಕಮಿಂಗ್ ವೀಡಿಯೋ ಅಂತ ಹೇಳಿದ್ದೆ. ಅಪ್ಕಮಿಂಗ್ ವೀಡಿಯೋ ಮಾಡೋಕೆ ನಾನು ಆಗಲಿಲ್ಲ. ಅಷ್ಟರಲ್ಲಿ ಅಕ್ಕಿಗಳಿಗೆಲ್ಲ ಕಾಯಿಲೆ ಆದವು. ಅಕ್ಕಿಗಳು ಕಾಯಿಲೆ ಆದಮೇಲೆ ಅಕ್ಕಿಗಳನ್ನ ಆಚೆ ಕಳಿಸಲ್ಲ. ಹಂಗೂ ದೊಡ್ಡ ಅಕ್ಕಿ ಅಕ್ಕಿಗಳೆಲ್ಲ ಆಚೆ ಕಳಿಸ್ಬೋದಲ್ಲ ಗುರು ಅಂತ ಅನ್ಬೋದು. ಅಕ್ಕಿ ಆಚೆ ಕಳಿಸಿ ಅವ್ರ ಮನೇಲಿ ಸತ್ತೋಗಿ ಅಕ್ಕಿಗಳೆಲ್ಲ ಅವ್ರ ಮನೆಗೆ ಹೋಗಿ ಸ್ಪ್ರೇ ಹೊಡೆದು ಎಲ್ಲ ಬಂದಿದ್ದೀನಿ. ಆದರೂ ಅಕ್ಕಿಗಳು ಉಳಿಸ್ಕೊಳಕ್ಕಾಗಿಲ್ಲ. ಹಂಗಾಗಿ ಬೇರೆ ಮನೆಗೆ ಅಕ್ಕಿಗಳನ್ನ ಕೊಡಲ್ಲ ಸದ್ಯದ ಪರಿಸ್ಥಿತಿನಲ್ಲಿ. ಯಾಕಂದರೆ ಅಕ್ಕಿಗೆಲ್ಲ ಕಾಯಿಲೆ ಆಗಿದ್ದಾವೆ. ಅಕ್ಕಿ ಕಾಯಿಲೆ ಆದ್ರಿಂದ ಕೊಡೋಕ್ಕಾಗಲ್ಲ. ಕೇಳ್ತಾ ಇರಲ್ಲ ವಾಟ್ಸಪ್ಪಲ್ಲಿ ಅಕ್ಕಿಗಳು ಬೇಕು ಅಂತ. ಅಕ್ಕಿಗಳು ನಿಮಗೆ ಅಂತಾನೆ 70 ಅಕ್ಕಿ 80 ಅಕ್ಕಿ ರೆಡಿ ಇದ್ದಾವೆ ನನಗೆ ಸೀಲ್ ಬಿಡೋಕ್ಕೆ ಅಂತಾನೆ ರೆಡಿ ಇಟ್ಕೊಂಡು ನಾನು ಅಷ್ಟು ಟೂರ್ನಮೆಂಟ್ಗಳು ಕಟ್ಟಿದ್ದು ನಾನು. ಬಟ್ ಈಗ ಒಂದು ಹೆಜ್ಜೆ ಮುಂದೆ ಹಾಕ್ಬಿಟ್ಟು ಇನ್ನು ಅಕ್ಕಿ ಟೂರ್ನಮೆಂಟ್ ವಿಷಯದಲ್ಲಿ ಮತ್ತೆ ಇಂತೆಗೆ ಮಾತಿಲ್ಲ. ಅದೇನಾಗುತ್ತೋ ಗೊತ್ತಿಲ್ಲ, ನೋಡಬೇಕು ಮುಂದೆ. ಇನ್ನು ಕೇಳ್ತಾ ಇರೋ ಅಕ್ಕಿಗಳೆಲ್ಲ ಕೇಳ್ತಾ ಇದ್ದೀರಾ. ಸೊ ದಯವಿಟ್ಟು ಇವೆಲ್ಲ ಬೇಜಾರು ಮಾಡ್ಕೊಂಬೇಡ್ರಿ. ನಿಮ್ಗೆ ಮತ್ತೆ ಒಳ್ಳೆ ಅಕ್ಕಿಗಳನ್ನ ನಾನು ಮತ್ತೆ ತರ್ತೀನಿ, ತಂದು ನಿಮ್ಮ ಮುಂದೆ ಇಡ್ತೀನಿ. ಸದ್ಯಕ್ಕಂತೂ ನಮ್ಮ ಹತ್ರ ಯಾವ ಅಕ್ಕಿಗಳು ಇಲ್ಲ.